ಬೆಂಗಳೂರು ಅಭಿವೃದ್ಧಿ ಸಚಿವರೇ ನೀವು ನೋಡಲೇಬೇಕಾದಂಥ ಸ್ಟೋರಿ ಇದು. ಫುಟ್ಪಾತ್ ಒತ್ತುವರಿ ತೆರವು ಮಾಡೋದ್ರಲ್ಲಿ ಒಂದು ಕಡೆ ಬ್ಯುಸಿ ಇದ್ದರೆ ಈ ಫುಟ್ಪಾತ್ ಬಗ್ಗೆಯೂ ಕೂಡ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಬೆಂಗಳೂರಿನ ಡಬಲ್ ರೋಡಲ್ಲಿ ಫುಟ್ಪಾತ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. KSRTC ಸಾರಿಗೆ ಭವನ ಮುಂಭಾಗ ಡಬಲ್ ರೋಡ್. ಆ ಒಂದು ಡಬಲ್ ರೋಡ್ನಲ್ಲಿ 200 ಮೀಟರ್ ಉದ್ದಕ್ಕೂ ಫುಟ್ಪಾತ್ ಅನ್ನೋದೇ ಇಲ್ಲ. ವಿವಿಧ ಕಾಮಗಾರಿಗೆ ಫುಟ್ಪಾತ್ ಕಿತ್ತು GBA ಸುಮ್ಮನಾಗಿದೆ. ಕೇಬಲ್ ಅಳವಡಿಕೆ, ಇನ್ನೊಂದು ಕಡೆ ಒಳಚರಂಡಿ. ಫುಟ್ಪಾತ್ ಅಭಿವೃದ್ಧಿಗಾಗಿ GBA ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಆರಂಭ ಶುರುವಾಗಿ ತಿಂಗಳಾದರೂ ಕೂಡ ಈ ಕೆಲಸ ಮಾತ್ರ ಮುಗೀತಾ ಇಲ್ಲ. ನಡಿಗೆದಾರರಿಗೆ ಒಂದೇ ಒಂದು ಇಂಚು ಕೂಡ ಜಾಗ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಗರಾಭಿವೃದ್ಧಿ ಸಚಿವರೇ ದಯವಿಟ್ಟು ಇದನ್ನು ನೀವು ನೋಡಲೇಬೇಕು. ತಕ್ಷಣ ಇದರ ಬಗ್ಗೆ ನೀವು ಗಮನ ಹರಿಸಬೇಕು. ನಡು ರಸ್ತೆಯಲ್ಲೇ ವಾಹನಗಳ ನಡುವೆ ಜನಸಂಚಾರ ನಡೀತಾ ಇದ್ದಾವೆ. ಕೊಂಚ ಯಾಮಾರಿದ್ರೂ ಕೂಡ ಅಪಘಾತ ಸಂಭವಕ್ಕೆ ಕಾರಣ ಆಗುತ್ತೆ ಈ ಒಂದು ಡಬಲ್ ರೋಡ್. ಪರಿಸ್ಥಿತಿ ಬಂದು ಒಂದು ಸ್ವಲ್ಪ ಹದಗೆಟ್ಟಿದೆ. ಆದರೆ ಇವಾಗ ರಿಪೇರಿ ಮಾಡೋದು ಎಲ್ಲ ಹಾಕ್ಕೊಂಡಿದ್ದಾರಲ್ಲ, ಅದರಿಂದ ಒಂದು ಸ್ವಲ್ಪ ಸಮಾಧಾನ ಅಷ್ಟೇ. ಆದರೆ ಇನ್ನು ರಿಪೇರಿ ಆದಮೇಲೆ ಇದು. ಆದರೆ ನಮ್ಗೆ ಇಲ್ಲಿ ಏನೋ ಒಂದು ಅಂದರೆ, ಇದು ಹೆಚ್ಚು ಕಡಿಮೆ ನಾನು ನೋಡ್ದಂಗೆ ಒಂದು 4 ಸಲ ರಿಪೇರಿ ಆಗಿದೆ. 4 ಸಲ 5-6 ಸಲ ರಿಪೇರಿ ಆಗಿ ಎಲ್ಲ ಕ್ಲಾರಿಟಿ ಆಗಿರುತ್ತೆ. ಮತ್ತೆ ಅಗಿತಾರೆ, ಮತ್ತೆ ಮಾಡ್ತಾ ಇರ್ತಾರೆ. ಮತ್ತು ಇದು ವೇಸ್ಟ್ ಕೆಲಸ ಮಾಡ್ತಾ ಇರ್ತಾರೆ. ಏನೋ ಒಂದು ಸರಿಯಾದ ಪ್ಲಾನಿಂಗ್ ಮಾಡಿಕೊಂಡು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇದು 1 ವರ್ಷ ಆಗಿಲ್ಲ, 2 ವರ್ಷ ಆಗಿಲ್ಲ, ಮತ್ತೆ ಪೈಪ್ಲೈನ್ ಹಾಕು, ಇಲ್ಲ ಇನ್ನೊಂದ್ಸಲಿ UGD ಹಾಕ್ತೀನಿ ಅಂತಾರೆ, ಇನ್ನೊಂದ್ಸಲಿ ಪೈಪ್ಲೈನ್ ಹಾಕ್ತಾರೆ, ಇನ್ನೊಂದ್ಸಲಿ ಕೇಬಲ್ ಅವರು ಅಂತ ಬರ್ತಾರೆ. ಹಿಂಗೆ ಅಗಿತಲೇ ಇರ್ತಾರೆ. ಇದು ಭಾಳ ಪ್ರಾಬ್ಲಮ್ ಮಾಡ್ತಾರೆ. ಇದು ಏನಾರು ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಒಂದೇ ಥರ ಮಾಡೋಂಗೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿ ರಂಜನ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ಬೆಂಗಳೂರಿನಲ್ಲಿ ನೂರಾರು ಸಮಸ್ಯೆಗಳಿಗೆ ಸಾವಿರಾರು ಅಧಿಕಾರಿಗಳ ಪರಿಹಾರ, ಅದೇ ಯಾವುದು ಕೂಡ ಸಮಂಜಸವಾಗಿಲ್ಲ. ಸೊ ಸದ್ಯಕ್ಕೆ ನಾನು ಮತ್ತದೇ ಸ್ಪಾಟ್ನಲ್ಲಿದ್ದೀನಿ, ಶಾಂತಿನಗರದ ಡಬಲ್ ರೋಡ್ನಲ್ಲಿದ್ದೀನಿ. ಸೊ ಸ್ಪಾಟ್ ನಂಬರ್ 3, ಈ ಒಂದು ಸ್ಪಾಟ್ ನಂಬರ್ 3ಯಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಕಟ್ಟುವಂತಹ ಬಿಲ್ಡರ್ಸು ಪಾದಚಾರಿ ರಸ್ತೆಯನ್ನು ಎಂಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಈ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಪಾದಚಾರಿ ರಸ್ತೆ ಕಂಡ್ರೆ ಇದು ನೋಡಿ ಹೆಂಗೆ ಕಟ್ಕೊಂಡಿದ್ದಾರೆ ಅಂತಂದರೆ, ಅಲೋ ಬ್ಲಾಕ್ ಅಲ್ಲೇ, ಎಲ್ಲ ಡೆಬ್ರೀಸು ಅಲ್ಲೇ, ವೇಸ್ಟೇಜು ಅಲ್ಲೇ, ರಸ್ತೆಯಲ್ಲಿ ಅಂದರೆ ಪಾದಚಾರಿ ರಸ್ತೆಯಲ್ಲಿ. ಜನ ಮಾತ್ರ ರೋಡಲ್ಲಿ ಸಂಚಾರ ಮಾಡ್ತಿದ್ದಾರೆ. ನೋಡಿ ಇದು ಪಾದಚಾರಿ ರಸ್ತೆ, ಜನ ಮಾತ್ರ ರೋಡಲ್ಲಿ ಸಂಚಾರ ಮಾಡ್ತಿದ್ದಾರೆ. ಈ ಒಂದು ಪಾದಚಾರಿ ರಸ್ತೆಯಲ್ಲಿ ಇವರು ಸಂಚಾರ ಮಾಡಬೇಕಿತ್ತು. ಇಲ್ಲಿ ಯಾರೋ ಒಬ್ಬ ದೊಡ್ಡ ಪುಣ್ಯಾತ್ಮ ಬಿಲ್ಡಿಂಗ್ ಕಟ್ತವನೇ, ಕಟ್ಟಲಿ, ಅವನಿಷ್ಟ. ಆದರೆ ಪಾದಚಾರಿ ರಸ್ತೆಯಲ್ಲಿ ಈ ರೀತಿಯಾಗಿ ಈ ಒಂದು ಪಾದಚಾರಿ ವೇಸ್ಟ್ಗಳನ್ನು ಹಾಕಲಾಗಿದೆ. ಮೇ ಬಿ ಇಲ್ಲಿ ಎಂಕ್ರೋಚ್ಮೆಂಟ್ ಆಗಿತ್ತೇನೋ, ಇದನ್ನು ತೆರವುಗೊಳಿಸಿದ್ದೀವಿ ಅಂತ ಕೂಡ ಹೇಳ್ಬೋದು ಅಧಿಕಾರಿಗಳು. ಅಲ್ಲಿ ಎಂಕ್ರೋಚ್ಮೆಂಟ್ ಆಗಿತ್ತು, ಬೀದಿ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡ್ತಿದ್ರು, ನಾವು ತೆರವುಗೊಳಿಸಿದ್ದೀವಿ ಅಂತ ಕೂಡ ಕಾರಣ ಕೊಡ್ಬೋದೇನೋ. ಸೊ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತೇಳಿ ನೋಡಿ. ಆದರೆ ಇಲ್ಲಿ ಈ ರೀತಿಯಾಗಿ ಅಲೋ ಬ್ಲಾಕ್ ಡೆಬ್ರಿಸ್ಗಳು, ಬಿಯರ್ ಬಾಟ್ಲುಗಳು ಎಲ್ಲ ಕಸ ಕಡ್ಡಿ ಬೆಂಗಳೂರಿನ ಪಾದಚಾರಿ ರಸ್ತೆಗಳಲ್ಲಿರುವಂಥದ್ದು. ಸೊ ಇದು ನಮ್ಮ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು. ಒಂದು ಕಡೆಯಿಂದಾಗಿ ಸಾವಿರಾರು ಕೋಟಿ ರೂಪಾಯಿಯ ವಿನಿಯೋಗ ಯಾವುದಕ್ಕೆ, ರಸ್ತೆಗಳಿಗೆ, ಪಾದಚಾರಿ ರಸ್ತೆಗಳನ್ನು ಉನ್ನತ ಮಟ್ಟದ ಮಾಡೋಕ್ಕೆ. ನೋಡಿ ಇದು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ. ಆ ಭಾಗದಲ್ಲಿ, ಒಳಗೆ ಭಾಗದಲ್ಲಿ ಅಂದರೆ ಕನ್ಸ್ಟ್ರಕ್ಷನ್ ಮಾಡಲಾಗ್ತಿದೆ, ಆದರೆ ಪಾದಚಾರಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ಈ ರೀತಿಯಾಗಿ ವೇಸ್ಟೇಜನ್ನು ಹಾಕಲಾಗಿರುವಂಥದ್ದು. ಒಂದು ಕಡೆಯಿಂದಾಗಿ ನೋಡಿ ಹೆಣ್ಮಗು ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ತಿದ್ದಾರೆ ರೋಡಲ್ಲಿ. ಇದು ಲೈವ್ ಎಕ್ಸಾಂಪಲ್ಗಳು. ಸೊ ಒಂದು ಕಡೆಯಿಂದಾಗಿ ದಿನನಿತ್ಯ ಕೂಡ GBA ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿದ್ದೀವಿ, ಅಲ್ಲಿ ಒತ್ತುವರಿ ತೆರವು ಮಾಡಿದ್ದೀವಿ, ಇಲ್ಲಿ ಒತ್ತುವರಿ ತೆರವು ಮಾಡಿದ್ದೀವಿ, ಇಷ್ಟು ಕಿಲೋಮೀಟ್ರ್ ಒತ್ತುವರಿ ತೆರವು ಮಾಡಿದ್ದೀವಿ ಅಂತ ಲೆಕ್ಕ ಕೊಡ್ತೀರಲ್ಲ ಸ್ವಾಮಿ. ಇದು ಬೆಂಗಳೂರು, ಅದೇ GBA ಕಚೇರಿಯಿಂದ ಅನತಿ ದೂರದಲ್ಲಿರುವಂಥ ಶಾಂತಿನಗರದ ಡಬಲ್ ರೋಡ್. ಇದು ಶಾಂತಿನಗರದ ಡಬಲ್ ರೋಡ್ನ ಪರಿಸ್ಥಿತಿ. ಮಹಿಳೆಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಿದ್ದಾರೆ. ನೋಡಿ ಎಷ್ಟೆಷ್ಟು ದೊಡ್ಡ ವೆಹಿಕಲ್ ಹೋಗ್ತಿದೆ. ಸೊ ಏನಾದರೂ ಅವ್ರ ಮೇಲೆ ಹಾದು ಹೋದರೆ ಅಥವಾ ಅವ್ರ ಮೇಲೆ ಆ ವಾಹನಗಳು ಹರಿದು ಹೋದಂಥ ಸಂದರ್ಭದಲ್ಲಿ ಆಮೇಲೆ ಮತ್ತದೇ ಪಾದಚಾರಿಗಳ ಸಾವು ಅಂತ ಹೇಳ್ಬಿಟ್ಟು ನಾವೇ ಬ್ರೇಕಿಂಗ್ ನ್ಯೂಸನ್ನು ಕೊಡ್ತೀವಿ. ಅದಕ್ಕೆ ಅಧಿಕಾರಿಗಳು ಬ್ರೇಕಿಂಗ್ ನ್ಯೂಸನ್ನು ನೋಡಿ ಆ ಪಾದಚಾರಿ ಮೇಲೆ ವಾಹನವನ್ನು ಚಲಿಸಿದಂಥ ಚಾಲಕನ ಮೇಲೆ ಕ್ರಮ ಕೈಗೊಳ್ತೀವಿ ಅಥವಾ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ಕಣ್ರಿ. ಒಂದು ಕಡೆಯಿಂದಾಗಿ ನೀವು ಅಧಿಕಾರಿಗಳು ಸ್ಟೇಟ್ಮೆಂಟನ್ನು ಕೊಡ್ತೀರಾ, ಇಷ್ಟು ಕಿಲೋಮೀಟ್ರ್ ಅಂತೇಳಿ, ಆದರೆ ಎಲ್ಲವೂ ಸ್ಟೇಟ್ಮೆಂಟ್ ಬರೀ ಸುಳ್ಳೇ ಸುಳ್ಳು. ಬೆಂಗಳೂರಿನ ಯಾವುದೇ ಏರಿಯಾಗೆ ಬೇಕಾದ್ರೆ ನೀವು ಹೋಗಿ ನೋಡಿ ಯಾವ ರೀತಿಯಾಗಿ ಪಾದಚಾರಿ ರಸ್ತೆಯ ಪರಿಸ್ಥಿತಿ ಇದೆ, ಯಾವ ರೀತಿಯಾಗಿ ಕಸವನ್ನು ಬಿಸಾಡಲಾಗಿದೆ, ಯಾವ ರೀತಿ ರಸ್ತೆ ಇದೆ ಅಂತ ಹೇಳ್ಬಿಟ್ಟು
ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. ಇದು ಆ್ಯಕ್ಚುಲಿ ಗ್ರೌಂಡ್ ಫ್ಯಾಕ್ಟ್ ಆಗಿರುವಂಥದ್ದು. ಅದಕ್ಕೆ ನಾನು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಿರುವಂಥದ್ದು. ಇದು PNS ವಿಸ್ತಾರ ನ್ಯೂಸ್ನ ಸಾಮಾಜಿಕ ಕಳಕಳಿ. ಅಧಿಕಾರಿಗಳೇ, ಸಚಿವರೇ, ಬರೀ ಲೆಕ್ಕವನ್ನು ಕೊಡಬೇಡಿ, ನಿಜವಾಗಿ ಅಭಿವೃದ್ಧಿಯನ್ನು ಮಾಡಿ. ಕ್ಯಾಮ್ರಾ ಪರ್ಸನ್ ಹರಿಕುಮಾರ್ ಜೊತೆ ನಾನು ಅಥರ್ವರ್ಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.